ಚಿಕ್ಕಬಳ್ಳಾಪುರದಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ನಿಂದ ವಾಲಿಬಾಲ್ ಹಬ್ಬ. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಚಿಕ್ಕಬಳ್ಳಾಪುರದ ಯುವಕರು ಸಿದ್ಧ. ನಂದಿ ಎಂಬಾಷಾ ಭರವಸೆ. ವಾರ್ತೆಗಳ ವಿವರ. ವಾಲಿಬಾಲ್, ಫುಟ್ಬಾಲ್, ಹಾಕಿ, ಬ್ಯಾಡ್ಮಿಂಟನ್ ಆಟಗಳು ಆಡಲು ಯುವಕರಿಗೆ ಆಸಕ್ತಿ ಇದ್ರೂ ವೇದಿಕೆಗಳ ನಿರ್ಮಾಣದ ಕೊರತೆ ಇದೆ. ನಮ್ಮಂತ ಸಂಘ ಸಂಸ್ಥೆಗಳು, ಕ್ರೀಡಾ ಇಲಾಖೆ ಹೆಚ್ಚಿನ ಒತ್ತು ಕೊಟ್ಟರೆ ಚಿಕ್ಕಬಳ್ಳಾಪುರದ ಯುವಕರೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೆಲ್ಲುವ ಸಾಮರ್ಥ್ಯ ಹೊಂದಿದ್ದಾರೆ. ಅಂತವರಿಗೆ ನಮ್ಮ ಅಬ್ದುಲ್ ಕಲಾಂ ಫೌಂಡೇಶನ್ ಯಾವ ರೀತಿಯ ಸಹಾಯಕ್ಕಾದರೂ ಸಿದ್ಧವಾಗಿದ್ದೇವೆ ಎಂದು ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂಬಾಷಾ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ವೇಣುಗೋಪಾಲ ಸ್ವಾಮಿ ದೇವಾಲಯದ ರಸ್ತೆಯಲ್ಲಿ ಅಬ್ದುಲ್ ಕಲಾಂ ಫೌಂಡೇಶನ್ ವೇಣುಗೋಪಾಲ ಸ್ವಾಮಿ ಸಮಿತಿಯಿಂದ 2 ದಿನಗಳ ವಾಲಿಬಾಲ್ ಟೂರ್ನಿಮೆಂಟ್ ಆಯೋಜಿಸಲಾಗಿತ್ತು. ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅಬ್ದುಲ್ ಕಲಾಂ ಫೌಂಡೇಶನ್ ಅಧ್ಯಕ್ಷ ನಂದಿ ಎಂಬಾಷಾ, ದೇಶದಲ್ಲಿ ವಾಲಿಬಾಲ್ ಪಂದ್ಯಾವಳಿಯು ಒಂದು ದೇಶೀಯ ಆಟವಾದರೂ ಅದಕ್ಕೆ ಪ್ರೋತ್ಸಾಹ, ಬೆಂಬಲ ಕಡಿಮೆ. ಅವರಿಗೆ ವೇದಿಕೆ ನಿರ್ಮಾಣ ಮಾಡಿಕೊಡುವವರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಎಂದು ವೇಣುಗೋಪಾಲ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿಯಿಂದಲೇ ಆಯೋಜಿಸಿರುವ ವಾಲಿಬಾಲ್ ಟೂರ್ನಮೆಂಟ್ ನಿಜಕ್ಕೂ ಅರ್ಥಪೂರ್ಣ ಕಾರ್ಯಕ್ರಮ ಎನಿಸಿಕೊಂಡಿದೆ. ಇಂತಹ ಕ್ರೀಡೆಗಳಿಗೆ ನಮ್ಮ ಫೌಂಡೇಶನ್ ಸದಾ ಮುಂದಿರುತ್ತದೆ ಎಂದರು. ಮೊನ್ನೆ ಒಂದು ವಾಲಿಬಾಲ್ ಟೂರ್ನಮೆಂಟ್ ಆಡಿಸಿದ್ರು, ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೀತು. ಇವೆಲ್ಲ ನಮ್ಮ ದೇಶದ ಯುವಕರಿಗೆ ಒಂದು ಮಾದರಿ. ಯಾಕೆ ಅಂದ್ರೆ ಇವತ್ತು ದೇಶದಲ್ಲಿ ಬಹಳಷ್ಟು ಯುವಕರಿದ್ದಾರೆ, ಅವಕಾಶ ವಂಚಿತರು. ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಅವ್ರು ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಕ್ರೀಡೆಯಲ್ಲಿ ವಾಲಿಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಯುವಕರು ಒಳ್ಳೆ ಪ್ರೋತ್ಸಾಹದಿಂದ ಆಡಕ್ಕೆ ರೆಡಿಯಾಗಿರ್ತಾರೆ. ಆದ್ರೆ ಅವ್ರಿಗೆ ಒಳ್ಳೆ ವೇದಿಕೆಗಳು ಸಿಗ್ತಾ ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡೋಂಥ ವ್ಯಕ್ತಿಗಳು ಸಿಗ್ತಾ ಇಲ್ಲ. ಅದರಿಂದ ಮರೀಚಿಕೆ ಆಗಿದ್ದಾರೆ, ಒಳ್ಳೆ ಯುವಕರೆಲ್ಲ ಮರೀಚಿಕೆ ಆಗಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಯುವಕರು ಎಲ್ಲರೂ ಒಗ್ಗಟ್ಟಾಗಿ ಸೇರಿಸಿ ವಾಲಿಬಾಲ್ ಟೂರ್ನಮೆಂಟ್ ಅಂದ್ರೆ ಇವತ್ತು ನಾವು ಚಿಕ್ಕಬಳ್ಳಾಪುರ ಮಟ್ಟದಿಂದ ಒಂದು ಸ್ಟಾರ್ಟ್ ಮಾಡಿರ್ಬೋದು, ಆದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬಹುದು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಹಶೀಂ ಬನ್ನೂರು, ಸಂಘಟಕರಾದ ನವೀನ್, ಬುಜ್ಜಿ, ಮಹೇಶ್ ಬಾಬು ಇತರರು ಜೊತೆಗಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.